ಇನ್ನು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಕೊಚ್ಕೊಂಡು ಹೋದವರು ಎಷ್ಟು ಅಂತಕ್ಕಂಥ ನಿಖರವಾದ ಮಾಹಿತಿ ಇನ್ನೂ ಕೂಡ ಇಲ್ಲ. ಇಲ್ಲಿವರೆಗೂ ಅಂತೆಕಂತೆಗಳ ಸುದ್ದಿನೇ ಹರಿದಾಡ್ತಾ ಇತ್ತು. ನಿನ್ನೆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸ್ವಾಮೀಜಿಯೊಬ್ಬರು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಮಾತ್ರ ನಿಜಕ್ಕೂ ಶಾಕಿಂಗ್ ವಿಚಾರ. ಶಿರೂರು ಗುಡ್ಡ ಕುಸಿತ ಪ್ರಕರಣ ನಡೆದು 14 ದಿನ ಆಯಿತು. ಇಲ್ಲಿವರೆಗೆ ಪತ್ತೆಯಾಗಿರ್ತಕ್ಕಂಥದ್ದು 8 ಜನರ ಮೃತದೇಹ. ಇನ್ನು 3 ಹುಡುಕಾಟ ಮುಂದುವರೆದಿದೆ. ಆದರೆ ಅಚ್ಚರಿಯ ವಿಚಾರ ಏನಂದರೆ, ಘಟನೆಯಲ್ಲಿ ಕೊಚ್ಕೊಂಡು ಹೋಗಿರೋದು 11 ಮಂದಿ ಅಲ್ಲ, 16ರಿಂದ 17 ಮಂದಿ ಅಂತ ಉಡುಪಿಯ ದ್ವಾರಕಾಮಯಿ ಮಠದ ಸ್ವಾಮೀಜಿ ಸಾಯಿ ಈಶ್ವರ್ ಗುರೂಜಿ ಹೇಳಿದ್ದಾರೆ. ಜಗನ್ನಾಥ ಕುಟುಂಬ ಹಾಗೂ ಸ್ಥಳೀಯರ ಮನವಿಯ ಮೇರೆಗೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಗುರೂಜಿ ತಾವು ತಂದಿದ್ದ ಪೆಂಡೋಲಮ್ ಮತ್ತು ಎಲೆಕ್ಟ್ರಾನಿಕ್ ಸ್ಕ್ಯಾನರನ್ನು ಬಳಸಿ 16ರಿಂದ 17 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಗುರೂಜಿ ಅವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸತೀಶ್ ಸೈಲ್, ಸ್ವಾಮೀಜಿ ಹೇಳಿದಂತೆ ಸಂಖ್ಯೆ ಹೆಚ್ಚಾಗದೇ ಇರಲಪ್ಪ ಅಂತ ಕೇಳ್ಕೊಂಡಿದ್ದಾರೆ. ಉಡುಪಿ ಮಠದ ಸ್ವಾಮಿಗಳು ಈ ಭಾಗಕ್ಕೆ ಬಂದು ಎಲ್ಲಿ ಶವ ನಮ್ಮ ಜಗನ್ನಾಥನ ಶವ ಸಿಗಬಹುದು ಅಂತೇಳಿ ನಾವು ಪ್ರಶ್ನೆ ಕೇಳಿದಾಗ ಇದೇ ಜಾಗದಲ್ಲಿ ಇದೆ, ಅದು ಕನಿಷ್ಠ 20 ಮೀಟರ್ ಕಂತದಲ್ಲಿ ಅದು ಹೂತಿದೆ ಮತ್ತು ಮೇಲೆ ಗಿಡಮರಗಳು ಅದರ ಮೇಲೆ ತೂಚಿದೆ ಎಂಬ ಭಾವನೆಗಳನ್ನು ಸ್ವಾಮಿಗಳು ತಮ್ಮ ಉದ್ವಿಗ್ನವಾದ ವ್ಯವಸ್ಥೆಯಲ್ಲಿ ಹೇಳಿದ್ದಾರೆ. ಏನೇನಿದೆ ಅಂತ ಹೇಳಿದ್ರು ಈಗ ಅವರು ಇಲ್ಲಿ ಒಂದು ಇದು ಟ್ರಕ್ಕು, ಒಂದು ಸ್ಮಾಲ್ ಟ್ರಕ್ಕು, 2 ಟ್ರಕ್ ಇದೆ, ಅದು ಇದೇ ಭಾಗಗಳಲ್ಲಿ ಕಾಣ್ತದೆ ಅನ್ನೋ ಭಾವನೆಗಳನ್ನು ಹೇಳಿದ್ದಾರೆ. ಒಂದು ಶವ ಮಾತ್ರ ಇಲ್ಲಿದೆ, ಬಾಕಿ ಯಾವುದೇ ಶವಗಳು ಇಲ್ಲಿಲ್ಲ, ಕೆಳಗೋಗಿವೆ. ಅರ್ಜುನ್ ಅವರ ದೇಹ ಬಾಡಿಗಳು ಗಾಡಿಯಲ್ಲಿಲ್ಲ, ಡೋಜ್ ಆಗಿ ಹೊರಗೋಗಿದೆ ಅನ್ನೋದ್ರ ಬಗ್ಗೆ ಸ್ವಾಮಿಗಳು ಪ್ರತ್ಯಕ್ಷವಾಗಿ ಹೇಳಿದ ಬಗ್ಗೆ ನಾನು ಇಲ್ಲಿ ನನಗೂ ನಂಬಿಕೆ ಇದೆ. ನಾವು ಕುಟುಂಬದವರಾಗಿ ಆ ಜಗನ್ನಾಥನ ಬಾಡಿ ದೇವರು ಬೇಗ ಕೊಡಲಿ ನಮ್ಮ ಕೈಲಿ, ಅದನ್ನು ಧ್ವಂಸ ಮಾಡಿ ಆತನಿಗೆ ಅಂತ್ಯಕ್ರಿಯೆಗೆ ಆ ಕುಟುಂಬಕ್ಕೆ ನಾನು ನೀಡಬೇಕಾಗಿದೆ. ಒಂದು 15 ದಿನ ಮೊದಲು ನಡೆದಂಥ ಒಂದು ಕರಾಳ ಒಂದು ಘಟನೆಯನ್ನು ಈ ಜಾಗದಲ್ಲಿ ನೋಡಬೇಕೆಂಬ ಉದ್ದೇಶದಿಂದ ಬಂದಿದ್ದೀನಿ. ಏನಾದರೂ ನಾವು ಕಲಿತಂಥ ವಿದ್ಯೆಯನ್ನು ಇಲ್ಲಿ ಏನಾದರೂ ಉಪಯೋಗ ಮಾಡಿದರೆ ಅದರಲ್ಲಿ ಏನಾದರೂ ಒಂದು ಪ್ರಯೋಜನ ಸಿಗ್ಬೋದಾ ಎಂಬ ಒಂದು ಕುಟುಂಬಕ್ಕೆ ಪ್ರಯೋಜನ ಸಿಗ್ಬೋದಾ ಎಂಬ ವಿಚಾರವಾಗಿ ಈ ಜಾಗಕ್ಕೆ ಬಂದಿದ್ವಿ. ಇಲ್ಲಿ ಬಂದು ಸ್ಕ್ಯಾನರ್ ಆಗಿರ್ಬೋದು ಅಥವಾ ಪೆಂಡುಲಮ್ ಅಂತ ಒಂದು ವಿದ್ಯೆ ಇದೆ, ಅದರ ಮುಖಾಂತರ ಈ ಜಾಗದಲ್ಲಿ ಯಾವ ರೀತಿ ಅದು ಎಲ್ಲಿಂದ ಪ್ರಾರಂಭವಾಗಿದೆ, ಎಷ್ಟು ದೇಹಗಳು ನೀರಲ್ಲಿದೆ ಅಥವಾ ಟೋಟಲ್ ಎಷ್ಟು ದೇಹ ನೀರಲ್ಲಿ ಹೋಗಿರ್ಬೋದು, ಇದರ ಬಗ್ಗೆ ಈಗಾಗಲೇ ನಾವು ಸೂಕ್ಷ್ಮವಾಗಿ ಗಮನಿಸಿದ್ದೀವಿ. ನಾವು ಹೆಚ್ಚಾಗಿ ನಮ್ಮ ಕ್ಷೇತ್ರದಲ್ಲಿ ಈ ಘಟನೆ ನಡೆದಾಗ ಏನಾಯ್ತು ಅಂತ ನೋಡಿದಾಗ ಸಾಧಾರಣ 16ರಿಂದ 17 ದೇಹಗಳು ಇಲ್ಲಿಂದ ಹೋಗಿದೆ ಅಂತೇಳಿ, ನೀರಲ್ಲಿ ಹೋಗಿದೆ ಅಂತ, ಕೊಚ್ಚಿ ಹೋಗಿದೆ ಅಂತ ಗೊತ್ತಾಗಿದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ನಾವು ಉಪಯೋಗ ಮಾಡುವಂಥ ವಿದ್ಯೆ ಪೆಂಡುಲಮ್ ಅಂತ ವಿದ್ಯೆ, ಅದರಲ್ಲಿ ಅವರ ಹೆಸರು ಅಥವಾ ಅವರ ತಂದೆ ತಾಯಿ ಹೆಸರು ಅಂಥ ರೀತಿಯಲ್ಲಿ ಬಂದಾಗ ನಾವು ನಿಖರವಾಗಿ ಇಂಥವರೇ ಇಷ್ಟು ಜನ ಅಂತ ಹೇಳಲಿಕ್ಕಾಗುತ್ತೆ. ಅಂತೂ ನಮ್ಮ ಇದರಲ್ಲಿ ನಾವು ನೋಡಿದ ಚಿಂತನೆಯಲ್ಲಿ ಎಷ್ಟು ಜನ ಈ ನೀರಲ್ಲಿ ಹೋಗ್ಬೋದು, ಈ ಘಟನೆಯಲ್ಲಿ ಎಷ್ಟು ಜನರ ಪ್ರಾಣ ಹೋಗಿರ್ಬೋದು ಅಂತ ಹೇಳಿದ್ರೆ 17 ಜನರ ಪ್ರಾಣ ಹೋಗಿದೆ ಅಂತೇಳಿ ನಮಗೆ ಇದರಲ್ಲಿ ಕಂಡು ಬರ್ತದೆ. ನೋಡಿ, ನಮಗೆ ಮೊದಲೇ 3 ಬಾಡಿಯ ಬಗ್ಗೆ ಭಾಳಷ್ಟು ತಲೆಬಿಸಿ ಇದೆ. ನಾನು ಸ್ವಾಮೀಜಿ ಹೇಳಿರ್ಬೋದು, ಸತ್ಯನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಮತ್ತು 3 ಬೇಡ, ನನಗೆ ಪರಿಸ್ಥಿತಿ ಹಾಳಾಗಿದೆ. ದೇವರು ಈ 3ರಲ್ಲಿ ಅಂತ್ಯ ಮಾಡಿದರೆ ಒಳ್ಳೆಯದಿತ್ತು ಅಂತ ತಿಳ್ಕೊಂಡು ನಾನು ವಿಚಾರ